ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಹುಡುಗ ಜವಾರಿ ಹೈದ ಹನುಮನ ಮದುವೆ ಯಾವಾಗ ಅಂತ ಫ್ಯಾನ್ಸ್ ಪ್ರಶ್ನೆ ಕೇಳುತ್ತಲೇ ಇರ್ತಾರೆ. ಜವಾರಿ ಹೈದ ರಿಯಾಲಿಟಿ ಶೋ ಅಲ್ಲಿ ಅಲ್ಲ, ಬದಲಿಗೆ ಊರೂರು ಸುತ್ತುತ್ತಾ ಹಾಡು ಹಾಡ್ತಾ ಅಭಿಮಾನಿಗಳನ್ನ ರಂಜಿಸುತ್ತಿದ್ದಾರೆ. ಹನುಮ ಬಿಗ್ ಬಾಸ್ ಗೆದ್ದಾಗ ಸಾಕಷ್ಟು ಅವಕಾಶಗಳೇನೋ ಬಂದ್ವು, ಆದ್ರೆ ಅದು ಯಾವ್ದಕ್ಕೂ ಡೋಂಟ್ ಕೇರ್ ಅನ್ನದ ಹೈದ ಸಿನಿಮಾನು ಬೇಡ, ಸೀರಿಯಲ್ ಬೇಡ ಅಂತ ರಿಯಾಲಿಟಿ ಶೋ ಸಾಕು ಅಂತ ಒಪ್ಕೊಂಡ್ರು. ಬಿಗ್ ಬಾಸ್ ದಿಂದ ಇನ್ನಷ್ಟು ಫೇಮಸ್ ಕೂಡ ಆದ್ರು. ಜವಾರಿ ಹೈದ ಗೆದ್ದಿದ್ದಕ್ಕೆ ಕಾರಣ ಅವರ ಸಿಂಪ್ಲಿಸಿಟಿ, ಅವರ ಹಾಡು, ಹಾವ ಭಾವ. ಕಾಂಟ್ರವರ್ಸಿಯಿಂದ ದೂರ ಉಳಿದ ಹನುಮನ ಮದುವೆ ಯಾವಾಗ ಅಂತ ಕೇಳ್ತಾನೆ ಇರ್ತಾರೆ ಫ್ಯಾನ್ಸ್. ಇದೆಲ್ಲದರ ನಡುವೆ ಹನುಮನ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಿರೋದು ಒಂದೇ ವಿಷಯ: ನಿನ್ನ ಮದುವೆ ಯಾವಾಗ ಅಂತ. ಆದ್ರೆ ಈ ಪ್ರಶ್ನೆಗೆ ಹನುಮನ ಬಳಿಯೂ ಉತ್ತರವಿಲ್ಲ. ಅದಕ್ಕೆ ಕಾರಣ ಹನುಮನ ಹೆತ್ತವರು ಎನ್ನಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತನ್ನ ಹುಡುಗಿ ಬಗ್ಗೆ ಮಾತನಾಡ್ತಿದ್ರು ಹನುಮಂತ. ಬಿಗ್ ಬಾಸ್ ಕಪ್ ಗೆದ್ದು ಲಕ್ಷ ಪಡೆದು ನಮ್ಮ ಅತ್ತೆ ಮನೆಗೆ ಹೋಗಿ ಹುಡುಗಿ ಕೇಳ್ತೀನಿ ಅಂದಿದ್ದ ಜವಾರಿ ಹೈದ ಸೈಲೆಂಟ್ ಆಗಿದ್ದಾನೆ. ಹನುಮ ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಮಾಡೋದಾಗಿ ಕಿಚ್ಚನಿಗೂ ಹೇಳಿದ್ದ ಹನುಮನ ಹೆತ್ತವರು ಈಗ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯಕ್ಕೆ ಹನುಮಂತ ಹಾವೇರಿಯಲ್ಲಿ ಸೆಟಲ್ ಆಗಿದ್ದು, ಗೆಳೆಯರ ಜೊತೆಗೆ ಆಟ, ಮನೆ ಮಂದಿಯ ಜೊತೆಗೆ ಊಟ ಅಂತ ಹಾಯಾಗಿದ್ದಾನೆ. ಈ ನಡುವೆ ಹುಡುಗಿಗಾಗಿ ತಾನು ಬೇರೆ ಊರಿಗೆ ಹೋಗುವ ನಿರ್ಧಾರ ಕೂಡ ಮಾಡಿದ್ದಾರಂತೆ. ಇದೀಗ ಹನುಮಂತನ ಈ ತ್ಯಾಗ ಬಗ್ಗೆ ಚರ್ಚೆಗಳು ಆಗ್ತಿವೆ. ಒಟ್ಟಿನಲ್ಲಿ ಹನುಮನ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಫ್ಯಾನ್ಸ್ ಕೇಳುತ್ತಲೇ ಇದ್ದಾರೆ. ಇದರ ನಡುವೆ ರಿಯಾಲಿಟಿ ಶೋಗೆ ಹನುಮ ಮತ್ತೆ ವಾಪಸ್ ಬರ್ತಾನೋ ಇಲ್ವೋ ಅನ್ನೋ ಚರ್ಚೆ ಜೋರಾಗಿ ಕೇಳಿ ಬರ್ತಿದ್ದು, ಸದ್ಯದಲ್ಲೇ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಎನ್ನಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಗಾಯಕ ಹನುಮಂತ ತಾನು ಪ್ರೀತಿ ಮಾಡುವ ಹುಡುಗಿಯ ಬಗ್ಗೆ ಮಾತನಾಡ್ತಿದ್ರು. ಬಿಗ್ ಬಾಸ್ ಶೋ ಮುಗಿಸ್ಕೊಂಡು ಹೋಗುತ್ತಿದ್ದಂತೆಯೇ ನಾನು ಮದುವೆ ಮಾಡ್ಕೊಳ್ತೀನಿ, ಈಗಾಗಲೇ ನಾನು ಹುಡುಗಿ ನೋಡೀನಿ ಎಂದು ದೋಸ್ತ್ ಧನ್ರಾಜ್ ಆಚಾರ್ ಮುಂದೆ ಹೇಳ್ಕೊಂಡಿದ್ರು. ಆದ್ರೆ ಈ ವಿಚಾರವನ್ನ ಅಪ್ಪನ ಎದುರಿಗೆ ಹೇಳಿಕೊಳ್ಳುವ ಧೈರ್ಯ ಇರಲಿಲ್ಲ. ಜೊತೆಗೆ ಹನುಮಂತನ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಧನ್ರಾಜ್ ಮೆತ್ತಗೆ ಹನುಮಂತನ ಅಮ್ಮನಿಗೆ ಆತ ಪ್ರೀತಿಸಿದ ಹುಡುಗಿ ಮದುವೆ ಮಾಡುವಂತೆ ಹೇಳಿದ್ರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.